ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ತೈಲ ದೊರಡೆ ಆಗುತ್ತೆ. ಕೇರಳ ದಂಧೆ ರಹಸ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ದರೋಡೆಕೋರರು ಸ್ಥಳದಿಂದಲೇ ಕಾಲ್ಕಿತ್ತಿದ್ದಾರೆ. ಗಂಟು ಮೂಟೆ ಸಮೇತ ದರೋಡೆಕೋರರು ಪರಾರಿಯಾಗಿದ್ದಾರೆ. ಗಂಟು ಮೂಟೆ ಸಮೇತ ಪರಾರಿಯಾಗಿದ್ದಾರೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈಗ ಸ್ಥಳದಲ್ಲೇ ಇದ್ದಾರೆ. ಅಲ್ಲೇನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡ್ತಿದ್ದಾರೆ. ಮೈಲಾರಿ ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ನಿನ್ನೆ ಹೇಗಿತ್ತು, ಈಗ ಹೇಗಿದೆ ಸುದ್ದಿ ಪ್ರಸಾರ ಆದ ಬಳಿಕ? ಖಂಡಿತ ನಾಗೇಂದ್ರ ಬಾಬು, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇಲ್ಲಿ ತೈಲ ದರೋಡೆ ದಂಧೆ ಕೂಡ ಇತ್ತು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇವತ್ತು ಬೆಳಗ್ಗೆಯಿಂದ ಸುದ್ದಿ ಪ್ರಸಾರವನ್ನು ಕೂಡ ಮಾಡಲಾಗಿತ್ತು. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಇಲ್ಲಿರುವಂಥ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ ಮತ್ತು ಕಾಲ್ಕಿತ್ತು ಪರಾರಿ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನನ್ನ ಎಡಬದಿಗೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತೋರಿಸ್ತೀನಿ. ಇದು ರಾಷ್ಟ್ರೀಯ ಹೆದ್ದಾರಿ, ಅದರ ಪಕ್ಕದಲ್ಲೇ ರಾಜ್ಯ ರೋಷವಾಗಿ ಇಲ್ಲಿ ನಿರಂತರವಾಗಿ ಪೆಟ್ರೋಲ್ ಕಳ್ಳತನ, ಡೀಸೆಲ್ ಕಳ್ಳತನ ಮಾಡಲಾಗ್ತಿತ್ತು. ಡಿಪೋದಿಂದ ಅಂದರೆ ದೇಸೂರು ಡಿಪೋದಿಂದ ಬಂದಂಥ ತೈಲ ಟ್ಯಾಂಕರ್ಗಳು ನೇರವಾಗಿ ಬಂಕ್ಗಳಿಗೆ ಹೋಗದೆ ಇಲ್ಲಿ ಬಂದು ಇದೇ ಒಂದು ಸ್ಥಳದಲ್ಲೇ ಬಂದು ಇಲ್ಲಿ ತೈಲವನ್ನು ಕಳ್ಳತನ ಮಾಡ್ತಿದ್ರು. ಇಲ್ಲಿರುವಂಥ ಇವರು ಈಗ ಸದ್ಯ ನಾಪತ್ತೆ ಆಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಇಲ್ಲಿರುವಂಥ ವಸ್ತುಗಳನ್ನು ಕೂಡ ಈಗ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಯಾರೂ ಕೂಡ ಒಬ್ಬರು ಕೂಡ ಇಲ್ಲಿಲ್ಲ. ಇದೇ ಒಂದು ಸ್ಥಳದಲ್ಲಿ ಇವರು ಟ್ಯಾಂಕರ್ಗಳನ್ನು, ತಮಗೆ ಬೇಕಾದಂಥ ಬ್ಯಾರಲ್ಗಳನ್ನು ಇಲ್ಲೇ ಇದೇ ಒಂದು ಸ್ಥಳದಲ್ಲೇ ಕೂಡ ಇಡ್ತಾ ಇದ್ರು. ಅದಕ್ಕೆ ಬೇಕಾದಂಥ ಈ ರೀತಿಯಾಗಿ ಶೆಡ್ಗಳನ್ನು, ಅಂದರೆ ಇದೇ ರೀತಿಯಾಗಿ ಶೆಡ್ಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ರು. ಇದು ಒಂದೇ ಅಲ್ಲ, ಇಲ್ಲಿ ಸುಮಾರು ಅಶೋಕ್ ನಗರ ಇರ್ಬೋದು ಮತ್ತು ಸುಭಾಷ್ ನಗರದಲ್ಲಿ ಕೂಡ ಈ ಒಂದು ದೃಶ್ಯ ಕೂಡ ಇತ್ತು. ನೋಡ್ಬೋದು ಈ ರೀತಿಯಾಗಿ ಇಂಥ ಬ್ಯಾರಲ್ಗಳನ್ನು ಇದೇ ಒಂದು ಸ್ಥಳದಲ್ಲಿ ಇವರು ಇಟ್ಕೊಂಡು ಇತರೆ ಬ್ಯಾರಲ್ಗಳಿಗೆ ತುಂಬಿಕೊಂಡು ನಂತರ ಅದನ್ನು ಬೇರೆಡೆಗೆ ಸಾಗಾಟ ಮಾಡುವಂಥ ಕೆಲಸ ಕೂಡ ಆಗ್ತಿತ್ತು. ಆದರೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ಕಾಲ್ಕಿತ್ತಿದ್ದಾರೆ ಮತ್ತು ಬ್ಯಾರಲ್ಗಳನ್ನು ಕಳ್ಳರು ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ನಾನು ಸ್ವತಃ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತೀನಿ. ಇದೇ ಒಂದು ಶೆಡ್ನಲ್ಲಿ ಕೂಡ ಈಗ ಕಳ್ಳತನ ಮಾಡಿರುವಂಥ ಈ ಡೀಸೆಲ್ ಬ್ಯಾರಲ್ಗಳು ಏನಿದೆ ಅದೇ ಇದೇ ಸ್ಥಳದಲ್ಲಿ ಇಟ್ಟಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಹೋಗಿ ನೋಡ್ಬೋದು. ಈ ಒಂದು ಸ್ಥಳದಲ್ಲಿ ಒಳಗಡೆ ಎಲ್ಲ ಬ್ಯಾರಲ್ಗಳಲ್ಲಿ ಈ ಒಂದು ಸ್ಥಳದಲ್ಲಿ ಇಟ್ಟಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಗುರುಪ್ರಸಾದ್ ಕೂಡ ಈ ಒಂದು ದೃಶ್ಯವನ್ನು ಕೂಡ ಈಗ ತೋರಿಸ್ತಾ ಹೋಗ್ತಾರೆ. ಒಳಗಡೆ ಅಂದರೆ ಎಲ್ಲ ಬ್ಯಾರಲ್ಗಳನ್ನು, ಡೀಸೆಲ್ ಬ್ಯಾರಲ್ಗಳಿರ್ಬೋದು ಅಥವಾ ಪೆಟ್ರೋಲನ್ನು ಕೂಡ ಇಲ್ಲಿ ಒಳಗಡೆ ಇಟ್ಟಿದ್ದಾರೆ. ಆದರೆ ಕ್ರಮ ಕೈಗೊಳ್ಳಬೇಕಿದ್ದಂಥ ಅಧಿಕಾರಿಗಳು, ಪೊಲೀಸರು ಮತ್ತು ತೈಲ ನಿಗಮದ ಅಧಿಕಾರಿಗಳು ಕಣ್ಮುಚ್ಚಿ ಕೊಂಡಿದ್ದಿರುವಂಥದ್ದು. ಯಾರೂ ಕೂಡ ಈವರೆಗೂ ಇಲ್ಲಿ ಕೆಲಸವನ್ನು ಮಾಡಿಲ್ಲ ಮತ್ತು ಸ್ಥಳಕ್ಕೆ ಬಂದು ಭೇಟಿ ನೀಡುವ ಕೆಲಸವನ್ನು ಮಾಡ್ತಿಲ್ಲ ಮತ್ತು ಅವರ ವಿರುದ್ಧ ಕ್ರಮಕ್ಕೂ ಕೂಡ ಬಂದಿಲ್ಲ. ಯಾವೊಬ್ಬ ಅಧಿಕಾರಿಗಳು ಬಂದು ಈ ರೀತಿಯಾಗಿ ಇವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಿಲ್ಲ. ಇದೇ ಒಂದು ಶೆಡ್ನಲ್ಲಿ ಈಗಲೂ ಕೂಡ ಡೀಸೆಲ್ ಕಳ್ಳತನ ಬ್ಯಾರಲ್ಗಳು ಇವೆ, ಅವುಗಳನ್ನು ಇದೇ ಒಂದು ಇದರಲ್ಲಿ ಇಟ್ಟು ಕೂಡ ಹೋಗಿದ್ದಾರೆ. ಆದರೆ ಇಲ್ಲಿರುವಂಥ ಪೊಲೀಸರು ಯಾಕೆ ಬರ್ತಾ ಇಲ್ಲ ಅನ್ನೋ ಒಂದು ಕೂಡ ಪ್ರಶ್ನೆ ಇರುವಂಥದ್ದು. ಅವರು ಕೂಡ ಇದರಲ್ಲಿ ಪಾಲು ಇತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ಬೆಳಗಾವಿಯ ಜಿಲ್ಲಾಡಳಿತ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಈ ಇಡೀ ಏರಿಯಾ ಕೂಡ ಇಲ್ಲಿ ದೊಡ್ಡ ಅನಾಹುತ ಕೂಡ ಸಂಭವಿಸಿದೆ. ಮತ್ತೊಂದೆಡೆ ಹಣ್ಣಿನ ಮಾರ್ಕೆಟ್ ಕೂಡ ಇದೆ. ಆ ಹಣ್ಣಿನ ಮಾರ್ಕೆಟ್ ಪಕ್ಕದಲ್ಲೇ ಕೂಡ ಅಲ್ಲಿಯೂ ಕೂಡ ಇದೇ ರೀತಿಯಾಗಿ ಡೀಸೆಲ್ ಕಳ್ಳತನವನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ಇವರು ಹೋಗಿ ಭೇಟಿ ನೀಡ್ತಾ ಇಲ್ಲ ಮತ್ತು ಅಲ್ಲಿ ರೇಡ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಿಲ್ಲ. ಈಗ ಸದ್ಯ ಎಲ್ಲರೂ ಕೂಡ ಕಾಲು ಕಿತ್ತಿರುವಂಥದ್ದು ಸಂಪೂರ್ಣವಾಗಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ, ಆದರೆ ತಾವಾಗಿಯೇ ಕೂಡ ಎಲ್ಲಿ ನಮ್ಮ ಮೇಲೆ ರೇಡ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಸಂಪೂರ್ಣವಾಗಿ ಇಲ್ಲಿರುವಂಥ ಎಲ್ಲರೂ ಕೂಡ ಈಗ ನಾಪತ್ತೆ ಆಗಿರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಪೊಲೀಸರು ಬರಬೇಕು ಮತ್ತು ಜಿಲ್ಲಾಡಳಿತ ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಡೀಸೆಲ್ ಕಳ್ಳತನ ಆಗ್ತಿದ್ರು ಯಾಕೆ ಸುಮ್ಮನೆ ಇದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಈಗ ಮೈಲಾರಿ ನೋಡಿ, ಅಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ಎಲ್ಲವೂ ಕೂಡ ಖಾಲಿ ಆಗಿದೆ. ಓಕೆ, ಪೊಲೀಸರು ಯಾರು ಬಂದಿಲ್ವಾ? ಅಧಿಕಾರಿಗಳು ಯಾರು ಬಂದಿಲ್ವಾ? ಏನು ಮಾಡ್ತಾರೋ ಅಧಿಕಾರಿಗಳು? ಖಂಡಿತ ನಾಗೇಂದ್ರ ಬಾಬು, ಇಲ್ಲಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸ್ವತಃ ಫೋನ್ ಮಾಡಿ ತಿಳಿಸಿದ್ರು ಕೂಡ ಇದು ನಮಗೆ ಬರೋದಿಲ್ಲ ಮತ್ತು ನಮಗೆ ದೂರು ಕೊಟ್ಟರೆ ಮಾತ್ರ ನಾವು ರೇಡ್ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರನ್ನ ಸಬೂಬನ್ನು ಹೇಳ್ತಾ ಇದ್ದಾರೆ. ಆದರೆ ಅಧಿಕಾರಿಗಳಾಗಲಿ ಇಲ್ಲಿರುವಂಥ
ಪಾಲಿಕೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತಾಧಿಕಾರಿ ಯಾವುದೇ ಕಾರಣಕ್ಕೂ ಇಲ್ಲಿ ತಲೆ ಹಾಕುವ ಕೆಲಸವನ್ನು ಮಾಡ್ತಿಲ್ಲ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿರುವಂಥ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಆದರೂ ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕಿತ್ತು ಅಥವಾ ಇಲ್ಲಿ ಏನಾಗ್ತಿದೆ ಅಂತ ಹೇಳಿ ನೋಡಬೇಕಿತ್ತು. ಆದರೆ ಇಲ್ಲಿ ಪೆಟ್ರೋಲ್ ತೆಗೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಈ ಎಲ್ಲ ಪ್ರದೇಶ ಕೂಡ ಸುಟ್ಟು ಭಸ್ಮ ಕೂಡ ಆಗುತ್ತೆ. ಮತ್ತು ಇದಷ್ಟೇ ಅಲ್ಲ, ನಗರ ಪ್ರದೇಶ ಏನು ಸಂಪೂರ್ಣವಾಗಿ ಹೃದಯ ಭಾಗದಲ್ಲಿ ಇರುವಂಥ ಏನು ಫ್ರೂಟ್ ಮಾರ್ಕೆಟ್ ಇದೆ ಅದ್ರ ಪಕ್ಕದಲ್ಲೇ ಕೂಡ ಈ ರೀತಿಯಾಗಿ ಡೀಸೆಲನ್ನು ತೆಗಿತಾರೆ. ಅಲ್ಲಿ ಹೆಚ್ಚು ಕಡಿಮೆ ಆದರೂ ಯಾರು ಹೊಣೆ, ಇದನ್ನು ಯಾರು ಹೊಣೆ ಆಗ್ತಾರೆ? ಮತ್ತು ಇದಕ್ಕೆ ಜಿಲ್ಲಾಡಳಿತ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಸಂಬಂಧಿಸಿದ ತೈಲ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಮತ್ತು ಇನ್ನಾದರೂ ಅಧಿಕಾರಿಗಳು ಬರಬೇಕು, ಇಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡಬೇಕು. ಜೊತೆಗೆ ಸರ್ಕಾರಕ್ಕೆ ಈ ದರೋಡೆಕೋರರು ತೆರಿಗೆಯನ್ನು ವಂಚನೆ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಪೆಟ್ರೋಲ್ ಬಂಕ್ನ ಮಾಲೀಕರಿಗೂ ಕೂಡ ಮಕ್ಬಲ್ ಟೋಪಿಯನ್ನು ಹಾಕ್ತಿದ್ದಾರೆ. ದೇಸೂರು ಡಿಪೋದಿಂದ ಏನು ನೇರವಾಗಿ ಬಂಕ್ಗಳಿಗೆ ಆ ಟ್ಯಾಂಕರ್ಗಳು ಹೋಗಬೇಕು, ಆದರೆ ಇಲ್ಲಿ ಬಂದು ಇಲ್ಲಿ ಸುಮಾರು 100-200 ಲೀಟರನ್ನು ತೆಗೆದುಕೊಂಡು ಬಚ್ಚಿಟ್ಕೊಂಡು ಏನು ಟ್ರಾನ್ಸ್ಪೋರ್ಟ್ ಏನು ಮಾಡ್ತಾರೆ ಲಾರಿ ಚಾಲಕರು ಇರ್ಬೋದು ಅಥವಾ ಬೇರೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದರೆ ಅದರಿಂದ ಬರುವಂಥ ಹಣವನ್ನು ಕೇವಲ 50 ರೂಪಾಯಿ 60 ರೂಪಾಯಿಗೆ ಆ ಲೀಟರ್ ಪೆಟ್ರೋಲನ್ನು ಮಾರಿಕೊಳ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಬರಬೇಕು ಮತ್ತು ಎಷ್ಟೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡ್ರು ಈ ಕದಿಮರು ಯಾವ ರೀತಿ ಕಳ್ಳತನ ಮಾಡ್ತಿದ್ದಾರೆ ಅಂದರೆ ಮೇಲಿರುವಂಥ ಕ್ಯಾಪನ್ನು ತೆಗೆದುಕೊಂಡು ಕೆಳಗಡೆ ಡಿಜಿಟಲ್ ಲಾಕರ್ ಹಾಕಿದ್ರು ಕೂಡ ಮೇಲೆ ಇರುವಂಥ ಕ್ಯಾಪನ್ನು ಓಪನ್ ಮಾಡಿ ಅದರಲ್ಲಿ ಏನು ಪೈಪನ್ನು ಬಿಟ್ಟು ಪೈಪ್ನಿಂದ ಇವರು ಡೀಸೆಲನ್ನು ಕಳ್ಳತನ ಮಾಡ್ತಾರೆ, ಪೆಟ್ರೋಲನ್ನು ಕಳ್ಳತನ ಮಾಡ್ತಾರೆ. ಆದರೆ ಅಧಿಕಾರಿಗಳು ಈಗಾದರೂ ಎಚ್ಚೆತ್ಕೊಳ್ಬೇಕು, ಇದರ ಬಗ್ಗೆ ಸಮರವನ್ನು ಸಾರಬೇಕು. ಇದು ಒಂದೇ ಸಮಸ್ಯೆ ಅಲ್ಲ, ಇಲ್ಲಿ ಸುಮಾರು 3-4 ಕಡೆ ಈ ರೀತಿಯಾಗಿದೆ. ಅಲ್ಲಿ ಹೋಗಿ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡಬೇಕು ಮತ್ತು ಅವರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅನ್ನೋ ನಿಟ್ಟಲ್ಲಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ತೈಲ ದೊರಡೆ ಆಗುತ್ತೆ. ಕೇರಳ ದಂಧೆ ರಹಸ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ದರೋಡೆಕೋರರು ಸ್ಥಳದಿಂದಲೇ ಕಾಲ್ಕಿತ್ತಿದ್ದಾರೆ. ಗಂಟು ಮೂಟೆ ಸಮೇತ ದರೋಡೆಕೋರರು ಪರಾರಿಯಾಗಿದ್ದಾರೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈಗ ಸ್ಥಳದಲ್ಲೇ ಇದ್ದಾರೆ. ಅಲ್ಲೇನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡ್ತಿದ್ದಾರೆ. ಮೈಲಾರಿ ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ನಿನ್ನೆ ಹೇಗಿತ್ತು, ಈಗ ಹೇಗಿದೆ ಸುದ್ದಿ ಪ್ರಸಾರ ಆದ ಬಳಿಕ? ಖಂಡಿತ ನಾಗೇಂದ್ರ ಬಾಬು, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇಲ್ಲಿ ತೈಲ ದರೋಡೆ ದಂಧೆ ಕೂಡ ಇತ್ತು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇವತ್ತು ಬೆಳಗ್ಗೆಯಿಂದ ಸುದ್ದಿ ಪ್ರಸಾರವನ್ನು ಕೂಡ ಮಾಡಲಾಗಿತ್ತು. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಇಲ್ಲಿರುವಂಥ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ ಮತ್ತು ಕಾಲ್ಕಿತ್ತು ಪರಾರಿ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನನ್ನ ಎಡಬದಿಗೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತೋರಿಸ್ತೀನಿ. ಇದು ರಾಷ್ಟ್ರೀಯ ಹೆದ್ದಾರಿ, ಅದರ ಪಕ್ಕದಲ್ಲೇ ರಾಜ್ಯ ರೋಷವಾಗಿ ಇಲ್ಲಿ ನಿರಂತರವಾಗಿ ಪೆಟ್ರೋಲ್ ಕಳ್ಳತನ, ಡೀಸೆಲ್ ಕಳ್ಳತನ ಮಾಡಲಾಗ್ತಿತ್ತು. ಡಿಪೋದಿಂದ ಅಂದರೆ ದೇಸೂರು ಡಿಪೋದಿಂದ ಬಂದಂಥ ತೈಲ ಟ್ಯಾಂಕರ್ಗಳು ನೇರವಾಗಿ ಬಂಕ್ಗಳಿಗೆ ಹೋಗದೆ ಇಲ್ಲಿ ಬಂದು ಇದೇ ಒಂದು ಸ್ಥಳದಲ್ಲೇ ಬಂದು ಇಲ್ಲಿ ತೈಲವನ್ನು ಕಳ್ಳತನ ಮಾಡ್ತಿದ್ರು. ಇಲ್ಲಿರುವಂಥ ಇವರು ಈಗ ಸದ್ಯ ನಾಪತ್ತೆ ಆಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಇಲ್ಲಿರುವಂಥ ವಸ್ತುಗಳನ್ನು ಕೂಡ ಈಗ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಯಾರೂ ಕೂಡ ಒಬ್ಬರು ಕೂಡ ಇಲ್ಲಿಲ್ಲ. ಇದೇ ಒಂದು ಸ್ಥಳದಲ್ಲಿ ಇವರು ಟ್ಯಾಂಕರ್ಗಳನ್ನು ತಮಗೆ ಬೇಕಾದಂಥ ಬ್ಯಾರಲ್ಗಳನ್ನು ಇದೇ ಒಂದು ಸ್ಥಳದಲ್ಲೇ ಕೂಡ ಇಡ್ತಾ ಇದ್ರು. ಅದಕ್ಕೆ ಬೇಕಾದಂಥ ಈ ರೀತಿಯಾಗಿ ಶೆಡ್ಗಳನ್ನು ಅಂದರೆ ಇದೇ ರೀತಿಯಾಗಿ ಶೆಡ್ಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ರು. ಇದು ಒಂದೇ ಅಲ್ಲ, ಇಲ್ಲಿ ಸುಮಾರು